ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿಯಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಇವರು ಕನ್ನಡವನ್ನ ಪಟಪಟ ಅಂತ ಮಾತನಾಡುವಂತಹ ಪುತ್ತೂರಿನ ಪುಟ್ಟಿ. ಡೆವಿಲ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯನ್ನ ಬೆಳಗೋದಕ್ಕೆ ಬರ್ತಿರುವಂತಹ ಡೆವಿಲ್ ಬ್ಯೂಟಿ ಕ್ಯೂಟಿ ನಾಟಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಚನಾ ರೈ ಅವರು. ಮೊದಲನೇದಾಗಿ ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ನಾನ್ ಸೂಪರ್. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ರಚನಾ ಅವ್ರು ಇದಾರೆ ಅಂದ್ರೆ ಎನರ್ಜಿ ಅಂತಂದ್ರೆ ನಮ್ಮ ಬಾಸ್ ಟಿವಿ ಎಲ್ಲಾ ಕಡೆ ಅಷ್ಟೇ. ನೀವು ಕೂಡ ಬಾಸ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ. ಹೌದು. ಸೊ ಹೇಗಿದೆ ಡೆವಿಲ್ ವೈಬ್? ಸದ್ಯಕ್ಕೆ ಶುರು ಆಗಿದೆ. ಡೆವಿಲ್ ಜಾತ್ರೆ ಸ್ಟಾರ್ಟ್ ಆಗಿದೆ. ಸೊ ಐ ಸೂಪರ್ ಹ್ಯಾಪಿ, ಸೂಪರ್ ಎಕ್ಸೈಟೆಡ್. ಕಾಮನ್ ಆಗಿ ಡೆವಿಲ್ ಅಂದ ತಕ್ಷಣ ಎಲ್ಲರೂ ಭಯ ಪಡ್ತಾರೆ. ಬಟ್ ಈ ಬ್ಯೂಟಿಯನ್ನ ಡೆವಿಲ್ ಕ್ಯೂಟಿ ಅಂತಾರೆ, ಬ್ಯೂಟಿ ಅಂತಾರೆ, ನಾಟಿ ಅಂತಾರೆ. ಸೊ ಎಲ್ಲರೂ ಇಷ್ಟ ಪಡ್ತಾರೆ. ಸೊ ಏನ್ ಹೇಳ್ತೀರಾ ಅವರ ಪ್ರೀತಿಗೆ ಅಂತ? ಅದೇ ನನ್ಗೆ ಗೊತ್ತಾಗ್ತಿಲ್ಲ ಸರ್. ನಾನು ಆ ಪ್ರೀತಿಗೆ ಹೆಂಗೆ ಐ ಮೀನ್ ಆ ಋಣಾನ್ ಹೆಂಗೆ ತೀರಿಸ್ಲಿ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬಿಕಾಸ್ ನಾನು ಒಂದ್ ಫ್ರೆಶರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಬೇಗ ಅಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ ಇಂಡಸ್ಟ್ರಿಲಿ. ಬಟ್ ಆದ್ರೂ ಜನ ಒಪ್ಕೊಂಡು ಆ ಪ್ರೀತಿನ ಕೊಡ್ತಾ ಇದಾರೆ ಗೊತ್ತಾ. ಆ ಡೆವಿಲ್ ನನ್ಗೆ ಯಾರು ನನ್ನ ರಚನಾ ಅಂತ ಹೆಚ್ಚಾಗಿ ಕರೆಯೋದೇ ಇಲ್ಲ. ಡೆವಿಲ್ ಕ್ವೀನ್ ಅಂತಾನೆ ಅದು ಸ್ಟಾಂಪ್ ಹೊಡೆದು ಬಿಟ್ಟಿದ್ದಾರೆ ಇವಾಗ. ಅದು ಎಲ್ಲೇ ಹೋದ್ರು ಡೆವಿಲ್ ಕ್ವೀನ್. ಸೊ ಹಂಗೆ ಆಗ್ಬಿಟ್ಟಿದೆ. ಸೊ ಆ ಪ್ರೀತಿಗೆ ಐ ಥಿಂಕ್ ನಾನು ಉಸಿರಿರೋವರೆಗೂ ನಾನು ಚಿರಋಣಿ ಸರ್. ಹ್ಯಾಪಿ. ತುಂಬಾ ಖುಷಿ ಆಗ್ತದೆ. ಮಂಗಳೂರವರು, ನಮ್ಮ ಕನ್ನಡದವರು ಕನ್ನಡವನ್ನ ಇಷ್ಟು ಸ್ವಚ್ಛವಾಗಿ ಅಚ್ಚ ಕನ್ನಡವನ್ನ ಪದಪುಂಜಗಳನ್ನ ಬಿಡುವಂತಹ ಬ್ಯೂಟಿ ನಮ್ಮ ಒಂದು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಪಾದಾರ್ಪಣೆಯನ್ನ ಮಾಡ್ತಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ. ಅಂತದ್ರಲ್ಲೂ ಕೂಡ ಒಬ್ಬ ಮೇರು ನಟ, ಸ್ಯಾಂಡಲ್ವುಡ್ ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಂದ್ರೆ ಬಾಕ್ಸ್ ಆಫೀಸ್ ಕಿಂಗ್ ಅಂತಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವರು ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟಿರುವಂತಹ ಹೀರೋಯಿನ್ಸ್ ಎಲ್ಲಾನು ಇವತ್ತು ಟಾಪ್ ರೇಂಜ್ ಅಲ್ಲಿ ಇದ್ದಾರೆ. ಪರಭಾಷೆಗಳಲ್ಲೆಲ್ಲ ಕೂಡ ಮಿಂಚ್ತಾ ಇದ್ದಾರೆ. ಸೊ ನಿಮ್ಮ ಫೇಟ್ ಕೂಡ ನಮ್ಗೆ ಮುಂದೆ ಕಣ್ಮುಂದೆ ಕಾಣಿಸ್ತಿದೆ. ರಚನಾ ಅವರ ಫ್ಯೂಚರ್ ಹಿಂಗಿರುತ್ತೆ ಅಂತ. ಸೊ ಏನ್ ಹೇಳ್ತೀರಾ ಅಂತ? ಅದೇ ಸೊ ಖುಷಿ ಆಗತ್ತೆ. ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ನಾನು ಸ್ಕ್ರೀನ್ ಹಂಚ್ಕೋತಾ ಇದ್ದೀನಿ ಅಂತ ಅಂದ ತಕ್ಷಣನೇ ನಾನು ಯಾವತ್ತ ಆ ಕನ್ಸ್ ಕಟ್ಕೊಂಡೋಳಲ್ಲ. ನಾನು ಸಿನಿಮಾಗ್ ಬರ್ಬೇಕಂತಾನೆ ನನ್ಗೆ ಆ ಕನ್ಸ್ ಇರ್ಲಿಲ್ಲ. ಬಟ್ ಇದು ಅಚಾನಕ್ ಆಗಿದ್ದು. ಸೊ ಅದ್ ಹಂಗಾದಾಗ್ಲೂ ಕೂಡ ಅಂತ ಒಂದು ಸ್ಟಾರ್ ಈಸ್ ಅ ಮ್ಯಾಸಿವ್ ಸ್ಟಾರ್, ಅಂತ ಮ್ಯಾಸಿವ್ ಫ್ಯಾನ್ ಬೇಸ್ ಇರುವಂತ ಸ್ಟಾರ್ ಅವರು, ಸೂಪರ್ ಸ್ಟಾರ್. ಸೊ ಅವ್ರ ಜೊತೆ ನನ್ಗೆ ಅವಕಾಶ ಸಿಕ್ತಿದೆ ಅಂದ ತಕ್ಷಣ ಇನ್ನ ನಾನು ಆ ಕನ್ಸಿಂದ ಸಂಪೂರ್ಣವಾಗಿ ಆಚೆ ಬಂದಿಲ್ಲ. ನನಗೆ ನಾನು ಇದೆಲ್ಲ ಮುಗಿಸಿದ ತಕ್ಷಣ ನಾನು ರೂಮಿಗೆ ಹೋಗಿ ಯೋಚನೆ ನಿಜವಾಗ್ಲೂ ಹಿಂಗೆಲ್ಲ ಆಗ್ತಾ ಇದೆಯಾ ಅಂದ್ರೆ ಆ ಕಾಮೆಂಟ್ಸ್ ಆಗ್ಲಿ, ಜನ ಕೊಡ್ತಿರೋ ಆ ತೋರಿಸ್ತಿರೋ ಪ್ರೀತಿ ಆಗ್ಲಿ, ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಗ್ತಾ ಇದೆಯಾ, ಖಂಡಿತವಾಗ್ಲೂ ಹಿಂಗೆ ನಿಜ ಆಗ್ತಾ ಇದೆಯಾ ಅಂತ ನನಗೆ ಕನ್ನಡಿಲಿ ನೋಡ್ಕೊಂಡು ಅಂದ್ರೆ ಮನೆಗೆ ಹೋದ ತಕ್ಷಣ ನಾನು ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡೋಳು. ನನ್ಗೆ ನಂಬಕ್ಕೆ ಆಗ್ತಿಲ್ವಲ್ಲ ಅಂತ. ಸೊ ಅದೇ ಫೀಲ್ ಅಲ್ಲಿ ಇದೀನಿ ನಾನು ಇವಾಗ್ಲೂ. ಬಟ್ ಐ ಆಮ್ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್ ಸರ್. ಅಜ್ಜಿ ಪುಣ್ಯ ಮಾಡಿದೀನಿ ಅನ್ಸುತ್ತೆ ಆ ಕಾಲದಲ್ಲಿ. ಸೊ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಸರ್. ಯಾ. ಓಕೆ, ಪ್ರತಿಯೊಬ್ಬರಿಗೂ ಒಂದು ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ. ರಚನಾ ರೈ ಅವರ ಆಸೆ ಆಕಾಂಕ್ಷೆ ಏನಾಗಿತ್ತು? ಬಟ್ ಈಗಂತೂ ಆಕ್ಟ್ರೆಸ್ ಆಗಿದ್ದಾರೆ. ವೆಟರ್ನರಿ ಡಾಕ್ಟರ್ ಆಗ್ತಿದ್ದಂತವರು ಆಕ್ಟ್ರೆಸ್ ಆಗಿದ್ದಾರೆ. ಸೊ ಹೆಂಗಿತ್ತು ಆ ಜರ್ನಿ? ಅದ್ರ ಬಗ್ಗೆ ಹಿಂದೆನೋ ಇವಾಗ ಸ್ಯಾಂಡಲ್ವುಡ್ ವನ್ನ ಎಂಟ್ರಿ ಕೊಡ್ತೀವಿ ಅಂದ್ರೆ ತುಳುವಲ್ಲಿ ಈಗಾಗಲೇ ಸರ್ಕಸ್ ಮಾಡಿದೀರಾ. ಈಗ ಸ್ಯಾಂಡಲ್ವುಡ್ ನಲ್ಲಿ ಡೆವಿಲ್ ಕ್ಯೂನ್ ಆಗಿ, ಡೆವಿಲ್ ಬ್ಯೂಟಿ ಆಗಿ ಬಂದಿದ್ದೀರಾ. ಸೊ ಅದಕ್ಕೆ ಆದಂತಹ ಕೆಲವೊಂದು ಪ್ರಿಪರೇಷನ್ಸ್ ಅನ್ನೋದು ಇರ್ತದೆ. ಸೊ ನಿಮ್ಮ ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು ಅಂತ? ಸೊ ನಾನು ಬೇಸಿಕಲಿ ಸರ್ ಚಿಕ್ಕದ್ರಿಂದ ಒಂದು ಬುದ್ಧಿ ಬಂದಾಗಿಂದ ನನಗೇನ್ ಆಸೆ ಇದ್ದಿದ್ದು ಅಂದ್ರೆ ಪ್ರಾಣಿಗಳ ಜೊತೆ ಇರ್ಬೇಕು, ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕು ಅಂತ. ಸೊ ಅದ್ ಹೆಂಗೆ ಏನು ಅಂತ ಗೊತ್ತಿಲ್ಲ. ಅವಾಗ ಇನ್ನ ಪಾಪು ಅಲ್ವಾ. ಸೊ ಬೆಳೀತಾ ಓಕೆ ವೆಟರ್ನರಿ ಡಾಕ್ಟರ್ ಇಸ್ ದ ಬೆಸ್ಟ್ ವೇ ನನಗೆ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಕ್ಕೆ, ಅದಕ್ಕೆ ಸಹಾಯ ಮಾಡಕ್ಕೆ ಅಂತ. ಬಟ್ ಏನಾಯ್ತು, ಒಂದ್ ಫೈನ್ ಡೇ ನಾನು ಫೀಲ್ಡ್ ವರ್ಕ್ ಅಂದ್ರೆ ನಾನು ಮೊದಲಿಂದಾನೆ ರೆಸ್ಕ್ಯೂ ಮಾಡ್ತಾ ಇರೋದ್ರಿಂದ ನನಗೆ ಆ ಊರಲ್ಲಿ ನನ್ಗೆ ಡಾಕ್ಟರ್ಸ್ ಎಲ್ಲ ತುಂಬಾ ಎಲ್ಲ ಪರಿಚಯ ನನ್ಗೆ. ಸೊ ಅವ್ರ ಜೊತೆ ನಾನು ಹೋಗೋಳು, ಬ್ಯಾಗ್ ಹಾಕೊಂಡು ಡಿಂಗ್ 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 ಅಂತ ಹೋಗೋಳು ಎಲ್ಲ ರೆಸ್ಕ್ಯೂ ಮಾಡಕ್ಕೆ. ಸೊ ಅದು ಖುಷಿ ನನ್ಗೆ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗೋದು ನಾನು. ಸೊ ಫೈನ್ ಡೇ ಏನಾಯ್ತು, ಅಲ್ಲಿ ಅದು ಕೊಳ್ತ ಸ್ಥಿತಿಯಲ್ಲಿತ್ತು. ಸಿ ಸರ್, ಹ್ಯೂಮನ್ ವೇಸ್ಟ್ ಕೂಡ ನಮ್ಗೆ ಸಹಿಸಬಹುದು ಆ ಸ್ಮೆಲ್ನ. ಬಟ್ ಆನಿಮಲ್ ವೇಸ್ಟ್ ಇದೆ ಗೊತ್ತಾ, ಇವಾಗ ನೀವು ರೋಡ್ ಸೈಡ್ ಹೋದಾಗೆಲ್ಲ ಅದೊಂದು ಸ್ಮೆಲ್ ಹೊಡಿಯತ್ತೆ ಗೊತ್ತಾ. ಸೊ ಅದು ಹತ್ರದಿಂದ ನೀವು ತಗೊಂಡಾಗ ಆ ಗಟ್ಟಿ ಇರ್ಬೇಕು, ನಾವು ಆ ಗಟ್ಟಿ ಇದ್ದವ್ರಿಗೆ ಮಾತ್ರ ಅದ್ ಮಾಡಕ್ ಸಾಧ್ಯ. ಸೊ ನನಗೆ ಅದೆಲ್ಲ ನೋಡಿದಾಗ ನನಗೆ ಓಕೆ ನಾನ್ ಮಾಡ್ತೀನಿ, ಬಟ್ ನನ್ನ ಬಾಡಿ ರಿಜೆಕ್ಟ್ ಮಾಡ್ತಾ ಇತ್ತು. ಸೊ ನನಗದು ಹೋಗಿ ಅದನ್ನ ನೋಡಿದ್ಮೇಲೆ ನನಗೆ ಒಂದು ವಾರ ಊಟ ಸೇರ್ಲಿಲ್ಲ. ಅದ್ ನಾನ್ ಮಾಡ್ತಿದ್ದಲ್ಲ, ನನ್ ಬಾಡಿ ರಿಯಾಕ್ಟ್ ಆಗ್ತಿದ್ದು. ಸೊ ದಾಟ್ ವಾಸ್, ಅದಾದ್ಮೇಲೂ ನಾನು ಪ್ರಯತ್ನ ಪಟ್ಟೆ. ಸೊ ಅದಾದ್ಮೇಲೆ ಏನಾಯ್ತು, ನನಗೆ ರಕ್ತ ಕಂಡ್ರೆ ಆಗಲ್ಲ, ಕೆಲವ್ರಿಗೆ ಇರತ್ತಲ್ವಾ ಸರ್ ಅದು. ಸೊ ನನ್ಗೆ ಆ ಬ್ಲಡ್ ನೋಡಿದ ತಕ್ಷಣ ನನ್ಗೆ ಕೈಕಾಲೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಮೇ ಬಿ ಈ ಫೀಲ್ಡ್ ನನ್ಗೆ ಅಲ್ವೇನೋ. ಸೊ ನನ್ನ ಕನ್ಸೆಲ್ಲ ಒಂಥರ ಬ್ಲಾಂಕ್ ಆಗ್ಬಿಟ್ಟೆ. ನಾನು ಏನು ನೆಕ್ಸ್ಟ್ ನನ್ನ ಲೈಫಲ್ಲಿ ಏನು ಅಂತ. ಸೊ ಅಮ್ಮ ಏನ್ ಹೇಳಿದ್ರು, ಇದು ಓದು, ನೀನು ಕಂಟಿನ್ಯೂ ಮಾಡು, ಓದ್ ಬಿಡ್ಬೇಡ ಅಂತ ಹೇಳಿದಾಗ ಜರ್ನಲಿಸಂ ತಗೊಂಡೆ. ಸೊ ಜರ್ನಲಿಸಂ ಬಂದ ಮೇಲೆ ನನಗೆ ಅದ್ರದ್ದು ಏನು ಗಂಧ ಗಾಳಿ ಗೊತ್ತಿಲ್ಲ, ಜರ್ನಲಿಸಂ ಹೆಂಗೆ ಏನು ಎತ್ತ ಗೊತ್ತಿಲ್ಲ. ಬಟ್ ಆದ್ರೂ ಕಲ್ತೆ, ಆ ಹಠ ಬಿಟ್ಟಿಲ್ಲ, ಕಲ್ತೆ, ಆರ್ಟಿಕಲ್ಸ್ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಜರ್ನಲಿಸಮ್ ಅಲ್ಲಿ ಏನು ಹೋಮ್ ವರ್ಕ್ ಕೊಡ್ತಾ ಇದ್ರು, ರಿಪೋರ್ಟಿಂಗ್ ಅದು ಇದು ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಇಡಕ್ ಟ್ರೈ ಮಾಡ್ತಾ ಇದ್ದೆ ಪ್ರತಿಯೊಂದು ವಿಚಾರದಾಗ್ವಾಗ್ಲು.
ಯಾವ್ದಾದ್ರು ಒಂದು ವಿದ್ಯೆ ಕಲಿತೀನಿ ಅಂದ್ರೆ ಅಚ್ಚುಕಟ್ಟಾಗಿ ಕಲಿತೀನಿ ನಾನು ಅದನ್ನ. ಸೊ ಅಲ್ಲಿ ಪುಸ್ತಕ ಬರ್ದೆ, ಸೊ ಪೇಪರ್ಸ್ ಆರ್ಟಿಕಲ್ಸ್ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಸೊ ಹಿಂಗ್ ಮಾಡ್ತಾ ಇದ್ದಾಗ ನಾನು ಅದ್ರ ಜೊತೆಗೆ ಮಾಡ್ಲಿಂಗ್ಸ್ ಮಾಡ್ತಾ ಇದ್ದೆ, ಸೊ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ, ಸ್ಟೇಜ್ ಆರ್ಟಿಸ್ಟ್ ಆಗಿದ್ದೆ. ಅಲ್ಲಿಂದ ನನ್ಗೆ ಅವಕಾಶ ಹುಡ್ಕೊಂಡ್ ಬಂದಿರೋದು. ನನ್ನನ್ನ ಯಾರೋ ನೋಡಿ ಓಕೆ ನಿಮ್ ಮುಖ ಒಂದು ಕ್ಯಾಮ್ರಾಗ್ ಸೆಟ್ ಆಗತ್ತೆ ಅಂತ ಹೇಳಿ ನನ್ನನ್ನು ಅಲ್ಲಿಂದ ಪಿಕ್ ಮಾಡಿ ಟ್ರೈ ಮಾಡಿ, ನನ್ಗೆ ಯಾವ್ದಾದ್ರು ವಿದ್ಯೆ ನೀವು ನನಗೆ ಕಲ್ಸ್ಕೊಡ್ತೀರಾ ಅಂದ್ರೆ ನಾನು ಟ್ರೈ ಮಾಡ್ತೀನಿ, ನಾನು ಇಲ್ಲ ಅನ್ನಲ್ಲ. ಸೊ ಇದನ್ನು ಹಾಗೆ ಟ್ರೈ ಮಾಡೋಣ ಅಂತ ಬಂದಿರೋದು. ಇನ್ ಯಾವ್ದು ಬಿಟ್ಟಿದ್ದೀರಾ ಅಂತ ನೀವು? ಒಂದ್ ಕಡೆ ಜರ್ನಲಿಸಮ್ ಅಲ್ಲೂ ನೀವೇ ಇದ್ದೀರಾ, ಬುಕ್ ಬರೀತೀರಾ, ಆರ್ಟಿಕಲ್ಸ್ ಬರೀತೀರಾ, ಆಂಕರಿಂಗ್ ಮಾಡ್ತೀರಾ, ಆಕ್ಟಿಂಗ್ ಮಾಡ್ತೀರಾ, ರಿಪೋರ್ಟಿಂಗ್ ಮಾಡ್ತೀರಾ, ಅಂಡ್ ಅನಿಮಲ್ಸ್ ರೆಸ್ಕ್ಯೂ ಎಲ್ಲ ಮಾಡ್ತೀರಾ. ಇನ್ ಯಾವ್ದನ್ ಬಿಟ್ಟಿದ್ದೀರಾ ಅಂತ? ಅಡಿಗೆ ಬರಕ್ ಬರುತ್ತಾ? ಯೂಟ್ಯೂಬ್ ಕುಕ್ ನಾನು. ಯೂಟ್ಯೂಬ್ ನೋಡ್ಕೊಂಡು ಏನ್ ಬೇಕಾದ್ರೂ ಹೇಳಿ ಪಡಬಡ ಮಾಡ್ಬಿಡ್ತೀನಿ. ಅದೇ ಇವಾಗ ಕೇಳಿ ದೋಸೆಗೆ ಏನ್ ಹಾಕ್ಬೇಕು ಅಥವಾ ಒಂದ್ ಪಲ್ಯಕ್ಕೆ ಏನ್ ಮಾಡ್ಬೇಕು, ಮಂಗಳೂರು ನಿಮ್ದು ಪುತ್ತೂರ್ ಅಲ್ಲ, ಆ ಕಡೆ ಪುತ್ತೂರಲ್ಲಿ ಐ ಥಿಂಕ್ ಬನ್ಸ್ ಎಲ್ಲ ಫೇಮಸ್. ಬನ್ಸ್ ಏನೆಲ್ಲ ಹಾಕ್ತಾರೆ? ಬೇರೆ ಕ್ವೆಶ್ಚನ್ ಹೋಗೋಣ ಪ್ಲೀಸ್. ಅದೇ ಹೇಳ್ದಲ್ಲ, ಯೂಟ್ಯೂಬ್ ಓಪನ್ ಮಾಡಿ ಇವಾಗ ಹೇಳ್ತೀರಿ. ಇವಾಗ ಕುಕ್ ಮಾಡಿ ತೋರಿಸ್ತೀನಿ, ಪರ್ಫೆಕ್ಟ್ ಆಗಿ ಕುಕ್ ಮಾಡ್ತೀನಿ. ಬಟ್ ಆ ಇಂಗ್ರೀಡಿಯೆಂಟ್ಸ್ ಏನು ಎತ್ತ ಎಲ್ಲ ನನಗೆ ದೇರಾಡೆ ಗೊತ್ತಿಲ್ಲ. ಓಕೆ, ನೀವು ಇಷ್ಟಪಟ್ಟು ಕುಕ್ ಮಾಡಿದ್ದನ್ನ ಮನೆಯವರು ಇಷ್ಟಪಟ್ಟು ತಿನ್ನುವಂತದ್ದು ಯಾವ್ದು ಅಂತ, ಯಾವ ಡಿಶ್ ಅನ್ನ ನೀವು ತುಂಬಾ ಇಷ್ಟಪಟ್ಟು? ನಾನು ಮಶ್ರೂಮ್ ಕರಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀನಿ. ಸೊ ಅದನ್ನ ಕೇಳಿದ್ರೆ ನಾನು ಇವಾಗ್ಲೂ ಹೇಳ್ಬೋದು. ಸೊ ದಟ್ಸ್ ಒನ್ ಥಿಂಗ್ ದಟ್ ಐ ಕುಕ್ ರಿಯಲಿ ವೆಲ್. ಮಶ್ರೂಮ್ ಕರಿ ಮತ್ತೆ ಗೀ ರೈಸ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಅದನ್ನ. ಎಸ್, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನನಗೂ ಮಾಡ್ಕೊಡೋ ಡೆಫಿನೆಟ್ಲಿ ಆ ಭಾಗ್ಯ ಬರ್ಲಿ, ದೇವರು ನಮ್ಕೊಡ್ಲಿ ಅಂತ ಮಾಡ್ಕೊಡ್ತೀನಿ. ಶೂರ್. ಏನಂತಂದ್ರೆ ಈಗ ಡೆವಿಲ್ ಬ್ಯೂಟಿ ಆಗಿ ಸ್ಯಾಂಡಲ್ವುಡ್ ಅಂತೂ ಎಂಟ್ರಿ ಕೊಟ್ಟಿದ್ರು. ಅದಕ್ಕಿಂತ ಮುಂಚೆ ದಿ ರೈಸ್ ಆಫ್ ಅಶೋಕ್ ಆಗಿರ್ಬೋದು, ಅದಕ್ಕಿಂತ ಗೋನಂ ಗಗನಂ ಆಗಿರ್ಬೋದು, ಆಮೇಲೆ ವಾಮನ ಸಿನಿಮಾದಲ್ಲಿ ಈ 3 ಸಿನಿಮಾಗಳು, ಈ 3 ಸಿನಿಮಾಗಳಲ್ಲೂ ಕೂಡ ನೀವು ಆಕ್ಟ್ರೆಸ್ ಆಗಿ ಕಾಣಿಸ್ಕೋಬೇಕಾಗಿತ್ತು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ನೋಡಿ, ನಾವು ಯಾವ್ದೋ ಒಂದು ಯಾವ್ದು ಕೂಡ ನಮ್ ಕೈಯಲ್ಲಿರಲ್ಲ. ಆ ಒಂದು ಸಮಯನೋ ಸಂದರ್ಭನೋ ಗೊತ್ತಿಲ್ಲ, ಆ ಒಂದು ಪ್ರಾಜೆಕ್ಟ್ ಕೈಗೆ ಬಂದಿರೋಂತ ತುತ್ತು ಬಾಯಿಗೆ ಬರಲ್ಲ. ಸೊ ಅಂತದ್ದು ಇವತ್ತು ನೀವು ಇಷ್ಟೊಂದು ಗ್ರ್ಯಾಂಡ್ ಎಂಟ್ರಿ ಬೇಕಿತ್ತೇನೋ, ಅದಕ್ಕೆ ಅವು ಕೈ ತಪ್ತು ಅನ್ನೋಂಥದ್ದು. ಖಂಡಿತವಾಗ್ಲೂ ಸರ್. ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಅಥವಾ ಪ್ರತಿಯೊಂದು ಸಿನಿಮಾನು ಎಲ್ರಿಗೂ ಮಾಡಕ್ ಆಗಲ್ಲ. ಬಿಕಾಸ್ ನಾವ್ ಆಕ್ಟರ್ಸ್ಗೆ ಆ ಟೈಮ್ ಆಗಲ್ಲ, ಅಥವಾ ನಮ್ ಪರ್ಸನಲ್ ಇಶ್ಯೂಸ್ ಇರುತ್ತೆ. ಸೊ ಎಲ್ರು ಎಲ್ಲದನ್ನು ಮಾಡಕ್ ಆಗಲ್ಲ. ಯಾರ್ ಹಣೆ ಬರ್ದಲ್ಲ ಅದ್ ಏನ್ ಬರ್ದಿರುತ್ತಾನೋ ಭಗವಂತ, ಅದ್ ಅವ್ರಿಗೆ ಗೊತ್ತು. ಸೊ ಅದೇ ಹೇಳ್ದೆ ಅಲ್ಲ ಸರ್, ಪ್ರಾಬಬ್ಲಿ ಮೇ ಬಿ ಡೆವಿಲಿಂದಾನೇ ನಾನು ಲಾಂಚ್ ಆಗ್ಬೇಕು ಅಂತ ಇತ್ತೇನೋ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದಾನೇ ಆಗ್ತಾ ಇದೀನಿ. ಸೊ ನಾನು ಏನೇ ಪ್ರಯತ್ನ ಪಟ್ರು ದೇವ್ರು ಇಲ್ಲಮ್ಮ ಇರೋ ಅರ್ಜೆಂಟ್ ಮಾಡ್ಬೇಡ ಇರೋ ಅಂತ ಕಾದು ಇರಿಸಿ ಐ ಥಿಂಕ್ ಇಲ್ಲಿಂದಾನೇ ಅದೊಂದು ಲಾಂಚ್ ಅಂತ ಸಿಗ್ತಾ ಇದೆ. ನನ್ನ ಪ್ಲಾನೇ ಬೇರೆ ಇತ್ತು. ಸೊ ಬೇರೆದ್ರಲ್ಲಿ ನಾನು ಲಾಂಚ್ ಆಗ್ಬೇಕಿತ್ತು. ಬಟ್ ಫಾರ್ ಸರ್ಟೈನ್ ರೀಸನ್ ಐ ಥಿಂಕ್ ಎಲ್ಲಾರು ಮಾಡಕ್ ಆಗಲ್ಲ ಅಂತಾರಲ್ವ ಸರ್, ಮೇ ಬಿ ನನ್ ಇಲ್ಲಿಂದಾನೇ ಆಗ್ಬೇಕು ಅಂತ ಬರ್ದಿತ್ತೇನೋ ಆಲ್ರೆಡಿ. ಸೊ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.